ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಏನಂದರೆ ಅಡಿಮನೆ ಕ್ಲೀನ್ ಮಾಡುವುದು ಹಾಗೂ ಸಕ್ಕರೆ ಪಾಕ ಕೊಡೋದು. ಸಕ್ಕರೆ ಪಾಕ ಕೊಡುವುದನ್ನು ಹೋದ ವಿಡಿಯೋದಲ್ಲಿ ನಾವು ತಿಳಿಸಿದ್ದೇನೆ. ಆದರೂ ಇದು ಎರಡನೇ ಪಾರ್ಟ್ 1 ಮಳೆಗಾಲದ ನಿರ್ವಹಣೆ. ಈ ವರ್ಷ ನಾನು ಹಂತವಾಗಿ ಹೇಳುತ್ತೇನೆ. ನೋಡಿ, ಇದನ್ನು ಇಟ್ಟಿದ್ದೇನೆ. ಇದು ಮೊದಲು ಅಡಿಮನೆ ಕ್ಲೀನ್ ಮಾಡಬೇಕು. ಸಕ್ಕರೆ ಪಾಕ ಮತ್ತೆ ಕೊಡ್ತೇನೆ. ನೋಡಿ, ಇದರ ಸ್ಟ್ರೆಂತ್ ಇರಬೇಕು. ನೋಡಿ, ಇಲ್ಲೆಲ್ಲ ಜೇನು ಕಾಣ್ತದೆ ನಿಮಗೆ, ಸಣ್ಣ ಸಣ್ಣ ರಂಧ್ರಗಳಲ್ಲಿ ಸೂಪರ್ ಫ್ರೇಮ್ಸ್ ಜೇನು ತುಂಬಿಸಿದೆ. ಅದರಿಂದ ಒಳ್ಳೆ ಬ್ರೂಡ್ ಇದೆ ಅಂತ ಲೆಕ್ಕ. ಇದನ್ನು ತೆಗೆದು ಇದಕ್ಕೆ ಇಡ್ತೇನೆ. ಒಮ್ಮೆ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಬ್ರೂಡ್ ಅಂತ ತೆಗೆದು ಚೇಂಬರನ್ನು ಇದಕ್ಕೆ ಇಡ್ತು ಅಷ್ಟೇ. ಅದನ್ನು ಮಾಡಿ ಆಯಿತು. ನೋಡಿ, ಇದರಲ್ಲೇ ನೋಡಿ, ನೀವು ಬ್ರಷ್ ಮತ್ತು ಒಂದು ಚಾಕುವನ್ನು ತಗೊಳ್ಳಿ. ನೋಡಿ, ಹಳೆ ಏರಿಗಳದ್ದು ಆಗು. ನೋಡಿ, ಇದೆಲ್ಲ ಏನು ಮಾಡ್ತೇವೆ ಅಂದರೆ ಇದೆಲ್ಲ ಜೇನುಗಳ ಶತ್ರುಗಳು. ಈಗ ಮೇಣ ಹುಳವನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಝೂಮ್ ಮಾಡ್ತೇನೆ. ನೋಡಿ, ಇಲ್ಲಿ ನೋಡಿ ತೆಗಿತಾನೆ. ಈಗ ನೋಡಿ ಕಾಣ್ತದ? ಇದುವೇ ಮೇಣದ ಚಿಟ್ಟೆ ಮರಿ ಇಟ್ಟಂಥದ್ದು. ಇದು ತುಂಬ ಬೆಳೆದ ನಂತರ ಪೆಟ್ಟಿಗೆಯನ್ನು ತಿಂದು ಶುರು ಮಾಡಿ ಕುಕ್ಕೂನ್ ಆಗ್ತದೆ. ಮತ್ತು ಚಿಟ್ಟೆ ಹಾಕಿ ಬದಲಾಗ್ತದೆ. ಚಿಟ್ಟೆ ಸುಮಾರು 200 ರಿಂದ 300 ಮೊಟ್ಟೆಗಳನ್ನು ಇಟ್ಟು ಈ ಥರ ಹುಳಗಳಾಗ್ತವೆ. 200 ರಿಂದ 300 ಹುಳಗಳು. ನೋಡಿ, ಇದನ್ನು ನಾವು ಮೊತ್ತವಾಗಿ 2 ವಾರಕ್ಕೊಮ್ಮೆ ಕ್ಲೀನ್ ಮಾಡಿದರೆ ಸಾಕು. ಸ್ಟ್ರೆಂತ್ ಇದ್ದರೆ ಏನಾಗೋದಿಲ್ಲ, ಆದರೂ ಕೂಡ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ಮಳೆ ಬರ್ತಿದೆ, ಬೇಗ ಮಾಡಬೇಕು. ಗೇಟನ್ನು ತಕ್ಕೊಳ್ಳಿ. ಸಕ್ಕರೆ ಪಾಕಕ್ಕೆಲ್ಲ ಮುಟ್ತವೆ. ಒಂದು ಡಬ್ಬಿಯಲ್ಲಿ ಹಾಕಿದ್ರೆ ಒಳ್ಳೆಯದು. ನೋಡಿ ಎಷ್ಟಿದೆ ಅಂತ ಕಾಣ್ತದ? ವ್ಯಾಕ್ಸ್ ಸ್ಮೂತ್. ನೋಡಿ, ಕುಕ್ಕೂನ್ ಆಗಿದೆ ಇಲ್ಲಿ. ನೋಡಿ, ಇದು ಕುಕ್ಕೂನು. ಇದು ಬೆಳೀತದೆ ಇಲ್ಲಿ. ಜೇನುಗಳನ್ನೆಲ್ಲ ಓಡಿಸ್ಕೊಳ್ಳಿ. ಈ ಸ್ವಲ್ಪ ತುಂಬ ಆಗಿದೆ. ಕೆಲವೊಂದರಲ್ಲಿ ಏನಾಗಿರುವುದಿಲ್ಲ, ಸ್ಟ್ರೆಂತ್ ಇದ್ದರೆ ಅವುಗಳ ಕ್ಲೀನ್ ಮಾಡ್ತವೆ. ನಾನು ಕ್ಲೀನ್ ಮಾಡ್ತೇನೆ. ಮಿನಿಮಮ್ ಈ ಥರ ಕ್ಲೀನ್ ಆಗಬೇಕು. ಇನ್ನು ಬ್ರೂಡನ್ನು ಪುನಃ ಇಲ್ಲಿ ಇಡಬೇಕು. ನೋಡಿ, ಇದು ಕುಕ್ಕೂನ್ ಅದು ತೆಗೆದೆ. ಬ್ರೂಡನ್ನು ಪುನಃ ಇಲ್ಲಿ ಇಡುವಂಥದ್ದು. ಫ್ರೆಂಡ್ಸ್, ರಾಣಿಯ ವಿಶೇಷತೆ ಏನಂದರೆ, ರಾಣಿ ಫೆರಮನ್ನಿಂದಾಗಿ ಕೇವಲ ಅರ್ಧ ನಿಮಿಷದಲ್ಲಿ ನೊಣಗಳೆಲ್ಲ ಸುಮಾರಿದ್ದು 10,000 ನೊಣಗಳು ಮುಚ್ಚಿಡಿಲ್ಲ. ಅದೆಲ್ಲ ಈಗ ಹತ್ತುಕೊಂಡಿರ್ಬೋದು. ನಾವು ಕೆಳಗಿಂದ ನೋಡಿದರೆ ಕಾಣ್ಬೋದು. ನಾವು ರಬ್ಬರ್ ಬ್ಯಾಂಡ್ ಯಾಕೆ ಹಾಕಬಾರ್ದು ಅಂದರೆ ಅವುಗಳು ಕಟ್ಟು ಮಾಡ್ತೇವೆ. ಅದನ್ನು ನಿಮಗೆ ಒಂದು ಫ್ರೇಮಲ್ಲಿ ಕಾಣ್ಬೋದು. ಇಲ್ಲಿ ಇದು ಅದರದ್ದೇ ಟೈಯರು ಇಲ್ಲಿ ಕಾಣ್ತದಲ್ಲ, ವೈಟಿಶ್. ಅದು ಇದೊಂದು ನಿಮಗೆ ಆಚೆಯಿಂದ ಕಟ್ಟಾಗಿದೆ. ಇದನ್ನು ತೆಗೆಯಲಿಕ್ಕೆ ಹೋಗೋದಿಲ್ಲ, ಕಾಣ್ತಿಲ್ಲ. ಬಹುಶಃ ಇರಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಮುಂದಿನ ವಿಡಿಯೋದಲ್ಲಿ ನಾನು ನೋಡಿದ್ವಿ ಅಲ್ಲಿ ಒಂದು ಇದು ಕಾಣ್ತದಲ್ಲ, ಇದು ಏನು ಮಾಡಿದೆ ಅಂದರೆ ಮೇಣವನ್ನು ಹಚ್ಚಿ 1-2 ಗೂಟ ಹಾಕಿ ಕುಟುಂಬ ಕೂರಲಿ ಅಂತ ಮಾಡಿದೆ. ಹೋದ ವರ್ಷ ಥರ ಮಾಡಿದ್ದು, ಒಂದು ಸಕ್ಸಸ್ ಆಗಿದೆ. ಈಗ ಆ ಪೆಟ್ಟಿಗೆಯಲ್ಲಿದೆ. ಆ ಒಂದು ಪೆಟ್ಟಿಗೆ 10 kg ಅಂತ ತೆಗೆದಿದ್ದಾನೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡುವ. ಕಾಯ್ತಾ ಇರಿ. ಇನ್ನು ಸಕ್ಕರೆ ಪಾಕವನ್ನು ನೀಡೋದು ಇಷ್ಟೆಲ್ಲ ಟೈಮ್ ತಗೋದಿಲ್ಲ. 1 ನಿಮಿಷ ಒಂದೊಂದು ಪೆಟ್ಟಿಗೆ ಮಾಡೋದು. ಆದರೆ ಎಲ್ಲ ಪೆಟ್ಟಿಗೆ ಆಗೋದಿಲ್ಲ. ವಿಡಿಯೋ ಕಾರಣ ನಿಧಾನದಿಂದ ತೋರಿಸಿದ್ದೇನೆ. ಅರಶಿನ ಹುಡಿ, ಇದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋ ಮಾಡ್ತೇನೆ. ಅಂದರೆ ಸುಮ್ಮನೆ ಏರಿದಲ್ಲ. ಒಂದು ಫ್ರೇಮಿಗೆ ಬ್ರೂಡ್ ಇದ್ದರೆ 100 ml ಥರ. ಇಲ್ಲ 4 ಫ್ರೇಮಲ್ಲಿ ಬ್ರೂಡ್ ಇರಬೇಕು. 600 ml ಹಿಡಿತದೆ. 300 ml ಕೊಡ್ತೇನೆ. ಅಂದರೆ 8 ಫ್ರೇಮ್ ಇದೆ, 800 ml ಹಿಡಿಬೇಕು. ಅಂದರೆ ಎಲ್ಲ ಫ್ರೇಮಲ್ಲಿ ಕೆಲವೊಂದು ಫ್ರೇಮಲ್ಲಿ ಜೇನಿದೆ 4 ಫ್ರೇಮಲ್ಲಿ. ಹಾಗೆ 400 ml ಹಿಡಿಯುವಾಗ ಕೊಡ್ತೇನೆ ನಾನೀಗ. ಅಂದರೆ 3/4ಗಿಂತ ಸ್ವಲ್ಪ ಕಮ್ಮಿ ನೋಡ್ಕೊಳ್ಳಿ. ಇಷ್ಟು ಸಾಕು. ಇದು ಇವತ್ತಿನ ಒಂದು ಮಾಹಿತಿ. ನೋಡಿ, ಈ ಥರ ನೊಣಗಳು ಸಾಯೋದಕ್ಕೆ ನಾವು ಇದನ್ನು ಹಾಕುವಂಥದ್ದು. ನೋಡಿ, ಈ ಥರ ಇದು ಕಡ್ಡಿಗಳನ್ನು ಹಾಕಿದ್ರೆ ಏನಾಗ್ತದೆ, ಅದು ಕೆಳಗೆ ಹೋಗ್ತದೆ. ಸಕ್ಕರೆ ಪಾಕಕ್ಕೂ ಮೇಲೆ ಇರ್ತದೆ. ಅದು ಒಳ್ಳೆಯದು. ಈಗ ನಾನು ಇದನ್ನು ಹಾಕಿದ್ದೇನೆ. ಇದು ಇವತ್ತಿನ ವಿಷಯ. ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಮುಂದಿನ ಚಾನಲ್ ನಾವು ಮುಂದಿನ ನಿರ್ವಹಣೆ ನೋಡುವ. ಬ್ರೂಡ್ ಚೆಕ್ ಮಾಡೋದಲ್ಲ. ಇವತ್ತಿನ ವಿಷಯ ಇಷ್ಟೇ ಸಾಕು. ಮಳೆ ತುಂಬ ಬರ್ತಿದೆ ಹಾಗೆ.